ಹಾಯ್ ಗಾಯ್ಸ್, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೆ ಬಾಯ್ ಯೂಟ್ಯೂಬ್ ಚಾನಲ್. ಹೊಸ ಕಾಂಟ್ರವರ್ಸಿ ನಿಮ್ಗೆಲ್ಲ ಗೊತ್ತಾನೆ ಇದೆ. ಕಾಟೇರ ಫಿಲ್ಮ್ ಡಿ ಬಾಸ್ ಅವ್ರದ್ದು 50 ಡೇಸ್ ಪ್ಲಸ್ ಆಯ್ತು. ಇವಾಗ ಥಿಯೇಟರ್ ಇನ್ನೂ ಚೆನ್ನಾಗಿ ಓಡ್ತಾ ಇದೆ. ಬಟ್ ಈ ಕಾಂಟ್ರವರ್ಸಿ ಏನಕ್ಕೆ ಬಂತು, ಹೇಗ್ ಬಂತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಬೇಸಿಕಲಿ ನಿಮ್ಗೆ ಗೊತ್ತಿರುತ್ತೆ, ಈ ಕಾಂಟ್ರವರ್ಸಿ ಪ್ರೊಡ್ಯೂಸರ್ ಉಮಾಪತಿ ಹಾಗೆ ದರ್ಶನ್ ಮಧ್ಯೆ ನಡೀತಾ ಇದೆ. ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಗೊತ್ತಾ? ಇದೊಂದು 2 ವರ್ಷದ ಮುಂಚೆನೆ ಸ್ಟಾರ್ಟ್ ಆಗಿದೆ. ನಿಮ್ಗೆ ನೆನಪಿದ್ರೆ ಇದು ರಾಬರ್ಟ್ ಫಿಲ್ಮ್ ಬಂದಲ್ವಾ, ಅವಾಗಲೇ ಜಗಳ ಸ್ಟಾರ್ಟ್ ಆಗಿದೆ. ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಇನ್ನು ನಿಲ್ಲಿಸ್ತಾನೆ ಇಲ್ಲ ಯಾರು. ಇದ್ರಲ್ಲಿ ಯಾರು ತಪ್ಪಿದೆ? ದರ್ಶನ್ ತಪ್ಪಿದೆ, ಹಾಗೆ ಉಮಾಪತಿ ಅವ್ರು ತಪ್ಪಿದೆ ಅಂತ ಹೇಳಕ್ ನಾನು ಯಾರಲ್ಲ. ಬಟ್ ಹೇಗೆ ಜಗಳ ಆಯ್ತು ಅಂತ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ತುಂಬಾ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ. ಏನ್ ಗೊತ್ತಾ, ಇವಾಗ ಕಾಟೇರ ಅನ್ನೋ ಫಿಲ್ಮ್ ಬಂತಲ್ವಾ, ಇದ್ರ ಟೈಟಲ್ ನ ಫಸ್ಟ್ ಉಮಾಪತಿ ಅವರು ರಿಜಿಸ್ಟರ್ ಮಾಡಿಸಿದ್ರು KFI ಅಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದ್ರಲ್ಲಿ ರಿಜಿಸ್ಟರ್ ಮಾಡ್ಸಕ್ಕಿರುತ್ತೆ. ಫಸ್ಟ್ ಅಲ್ಲಿ ಕಾಟೇರ ಅನ್ನೋ ಹೆಸರನ್ನ ಉಮಾಪತಿ ಅವರು ರಿಜಿಸ್ಟರ್ ಮಾಡಿಸಿದ್ರು. ಆಮೇಲೆ ರಾಮಮೂರ್ತಿ ಅನ್ನೋರು, ಇವರು ಒಬ್ರು ಫೇಮಸ್ ಪ್ರೊಡ್ಯೂಸರ್, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಸೊ ಇವ್ರಿಗೆ ಏನಾಗುತ್ತೆ, ಇವರು ಮದಗಜ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಅದು ಬಂದಿದೆ ಶ್ರೀಮುರಳಿ ಅವರು, ತುಂಬಾನೇ ಚೆನ್ನಾಗಿ ಕೂಡ ಇತ್ತು ಫಿಲ್ಮ್. ಅಲ್ಲೇನಾಯ್ತು ಅಂತಂದ್ರೆ ಆ ಟೈಟಲ್ ಬಂದು ಉಮಾಪತಿ ಅವ್ರಿಗೆ ಬೇಕಿತ್ತು. ಉಮಾಪತಿ ಅವರು ಕಾಟೇರ ಅನ್ನೋದು ರಿಜಿಸ್ಟರ್ ಮಾಡಿಸಿದ್ರು. ಅದ್ ಹೇಗಾಯ್ತು ಅಂತಂದ್ರೆ ಒಂಥರ ಬಾರ್ಟರ್ ಸಿಸ್ಟಮ್ ತರ, ನಿಮ್ ಟೈಟಲ್ ನನಗೆ ಕೊಡಿ, ನನ್ನ ಟೈಟಲ್ ನೀವು ಇಟ್ಕೊಳ್ಳಿ, ಹಂಗೆ ಗೊತ್ತಾಯ್ತಲ್ವಾ. ಕಾಟೇರ ಇವ್ರು ಇಸ್ಕೊಂಡು ಮದಗಜ ಅವ್ರು ಕೊಟ್ರು. ಆ ತರ ಎಕ್ಸ್ಚೇಂಜ್ ಸಿಸ್ಟಮ್ ಆಯ್ತು. ಇದಾದ್ಮೇಲೆ ಏನಾಯ್ತು ಅಂತಂದ್ರೆ ರಾಮಮೂರ್ತಿ ಅವರು ಕಾಟೇರ ಅನ್ನೋ ಟೈಟಲ್ ನ ರಾಕ್ಲೈನ್ ಪ್ರೊಡಕ್ಷನ್ಸ್ ಗೆ ಕೊಟ್ರು. ಇಲ್ಲೇ ಆಗಿದ್ದು ಮೇನ್ ಮಿಸ್ಟೇಕ್. ಇದೇನಾಯ್ತು ಅಂದ್ರೆ ಇವಾಗ ಒಂದ್ ಟೈಟಲ್ 3 ಜನರಿಗೆ ಶೇರ್ ಆಯ್ತು. ಅಲ್ಲೇ ಸ್ಟಾರ್ಟ್ ಆಗಿದ್ದು ಈ ಕಾಂಟ್ರವರ್ಸಿ. ಇಲ್ಲಿ ಡಿ ಬಾಸ್ ಏನು ತಪ್ಪಿಲ್ಲ ಅಂತ ಹೇಳ್ತೀನಿ ನಾನು. ಇಲ್ಲಿ ಉಮಾಪತಿ ಅವ್ರದ್ದು ತಪ್ಪಿಲ್ಲ, ಯಾಕಂತಂದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಒಂದು ಮಿಸ್ಟೇಕ್ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಕಾಟೇರ ಸಕ್ಸಸ್ ಆಗ್ತಾ ಇರ್ಬೇಕಾದ್ರೆ ಇವಾಗ ಉಮಾಪತಿ ಅವರು ಬಂದು ಮೀಡಿಯಾಗೆ ಬಂದು ಆ ಟೈಟಲ್ ನಾನೇ ಕೊಟ್ಟಿದ್ದು, ನಂದೇ ಟೈಟಲ್ ಅದು, ಈ ತರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಡಿ ಬಾಸ್ ಏನ್ ಮಾಡಿದ್ರು ಅಂತಂದ್ರೆ, ಯಾರಿಗೆ ತಾನೇ ಸಿಟ್ಟು ಬರಲ್ಲ, ನಂದೇ ಟೈಟಲ್. ಇವಾಗ ಒಂದು ಫಿಲ್ಮ್ ಸಕ್ಸಸ್ ಆಗಿದೆ ಅಂತಂದ್ಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಆ ಟೈಟಲ್ ನಂದು ಅಂತಂದ್ರೆ ಅಲ್ವಾ ನಿಜ ಅಂತಂದ್ರೆ ಉಮಾಪತಿ ಅವರೇ ಇದನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಕಾಟೇರ ಅನ್ನೋ ಫಿಲ್ಮ್. ರಾಬರ್ಟ್ ಫಿಲ್ಮ್ ಜಗಳದಲ್ಲಿ ಇವರು ನಾನೇನ್ ಫಿಲ್ಮ್ ಪ್ರೊಡ್ಯೂಸ್ ಮಾಡಲ್ಲ ಅಂತ ಹಿಂದೆ ಬಂದ್ರು. ಅವಾಗ ರಾಕ್ಲೈನ್ ಅವ್ರು ಬಂದ್ರು, ಟೈಟಲ್ ಕೂಡ ಅವ್ರಿಗೆ ಸಿಕ್ತು. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ತಪ್ಪು ಅಂತ ಅಲ್ವಾ. ಉಮಾಪತಿ ಅವರು ಇಷ್ಟು 2 years ಆದ್ಮೇಲೆ ಈಗ ಮೀಡಿಯಾ ಮುಂದೆ ಬಂದ್ಬಿಟ್ಟು ಈ ಟೈಟಲ್ ನಂದೆ, ನಾನೇ ಕೊಟ್ಟಿದ್ದ ಟೈಟಲ್, ಹಂಗೆ ಹೆಂಗೆ ಅಂತ ಹೇಳಿದ್ರೆ ದರ್ಶನಕ್ಕೆ ಸಿಟ್ಟು ಬರುತ್ತೋ ಇಲ್ವೋ. ಅದೇ ತರ ಸಿಟ್ಟು ಬಂದ್ಬಿಟ್ಟು ಅವರು ಡಿ ಬಾಸ್ ಕೂಡ ಸ್ಟೇಜ್ ಮೇಲೆ ಮಾತಾಡೋದು ಸ್ವಲ್ಪ ಕಂಟ್ರೋಲ್ ಇರ್ಬೇಕಿತ್ತು. ತಗಡು ಅಂತ ಅಂದ್ಬಿಟ್ರು. ಅದೇನಂತಂದ್ರೆ ಅದು ಏನೋ ಮಾಡಕ್ಕಾಗಲ್ಲ, ಬಂದ್ಬಿಡ್ತು ಬಾಯಲ್ಲಿ. ಅದಕ್ಕೆ ಇವ್ರು ಹೌದು ನಾನೇ ತಗಡು, ಹಂಗೆ ಹೆಂಗೆ ಅಂತ ಅಂದ್ಬಿಟ್ಟು ಅದೇ ಕಾಂಟ್ರವರ್ಸಿ ಆಗ್ತಾ ಇರೋದು. ಅವ್ರದ್ದು ತಪ್ಪಿದೆ, ಇವ್ರದ್ದು ತಪ್ಪಿದೆ, ಅಥವಾ ಇವ್ರು ತಪ್ಪು ಮಾಡಿಲ್ಲ, ಅವ್ರು ತಪ್ಪು ಮಾಡಿಲ್ಲ ನಾನು ಹೇಳಕ್ ಹೋಗಲ್ಲ. ಯಾಕಂತಂದ್ರೆ ಅದನ್ನ ಜಡ್ಜ್ ಮಾಡಕ್ ನಾನು ಯಾರು ಅಲ್ಲ. ಇದು ನನ್ನ ಒಪಿನಿಯನ್. ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಉಮಾಪತಿ ಅವರು ಈ ಸಂದರ್ಭದಲ್ಲಿ ಹೇಳಕ್ ಬೇಡಿದ್ದು. ಯಾಕಂದ್ರೆ ಕಾಟೇರ ಇಷ್ಟೊಂದು ಸಕ್ಸಸ್ ಸಿಗ್ತದೆ, 50 ಡೇಸ್ ಕೂಡ ಇವಾಗ ಸಕ್ಸಸ್ಫುಲ್ ಆಗಿ ರನ್ ಆಗ್ತದೆ. ಇವಾಗ ಬಂದ್ಬಿಟ್ಟು ಆ ಟೈಟಲ್ ನಂದು ಅಂತಂದ್ರೆ ಹೆಂಗೆ ಅಲ್ವಾ, ನಾನೇ ಕೊಟ್ಟಿದ್ದು ಟೈಟಲ್ ಅಂತ. ಅದಕ್ಕೆ ದರ್ಶನ್ ಅವ್ರ ರಿಪ್ಲೈ ಏನ್ ಕೊಟ್ರು ಅಂತಂದ್ರೆ, ರಾಬರ್ಟ್ ಟೈಟಲ್ ನಾನೇ ಕೊಟ್ಟಿದ್ದು, ಆ ತರ ರಿಪ್ಲೈ ಮಾಡಿದ್ರು. ಆ ರಾಬರ್ಟ್ ಫಿಲ್ಮ್ ಇಂದ ಸ್ಟಾರ್ಟ್ ಆಗಿರೋ ಜಗಳಾನೇ ಇವ್ರು ಇವಾಗ್ಲೂ ಕಂಟಿನ್ಯೂ ಆಗ್ತಾ ಇದೆ. ಇದು ನಮ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೇದಲ್ಲ. ಹೌದು, ಇವಾಗ ಒಂದಿಷ್ಟು ಜನ ಬರ್ತಾರೆ ಕಮೆಂಟ್ಸ್ ಅಲ್ಲಿ. ಸೊ ಉಮಾಪತಿ ಅವರು ಇವಾಗ ಆ ವಿಷಯ ಹೇಳಿದ್ದು ತಪ್ಪು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಒಪಿನಿಯನ್ ಬೇರೆ ತರ ಇರ್ಬೋದು. ಡಿ ಬಾಸ್ ಫ್ಯಾನ್ಸ್ ಇದ್ರೆ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನಿಸ್ತದೆ ಅಂತ. ಹಾಗೆ ಉಮಾಪತಿ ಅವ್ರ ಫ್ಯಾನ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನಿಸ್ತು, ಈ ಕಾಂಟ್ರವರ್ಸಿ ಯಾರಿಂದ ಸ್ಟಾರ್ಟ್ ಆಯ್ತು, ಏನಕ್ಕೆ ಆಗ್ತಾ ಇದೆ. ಸೊ ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು. ಹೌದು, ಇಬ್ರು ಅವ್ರವ್ರದಾದಂತ ಹೆಸರನ್ನ, ಅವ್ರವ್ರದಾದಂತ ಲೆವೆಲ್, ಅವರ ಹೆಸರನ್ನ ಇಟ್ಕೊಂಡಿದ್ದಾರೆ. ಆ ಲೆವೆಲ್ ಒಂದ್ಸತಿ ಸೆಟ್ ಮಾಡಿದ್ಮೇಲೆ ಮೇಂಟೈನ್ ಮಾಡ್ಲಿ ಅಂತ ನನ್ನ ಒಪಿನಿಯನ್. ಸೊ ಇಬ್ರು ಜಾಸ್ತಿ ಜಗಳ ಆಡದೆ ಇನ್ನು ಡಿ ಬಾಸ್ ಅವರು ಒಳ್ಳೊಳ್ಳೆ ಫಿಲ್ಮ್ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಡೆವಿಲ್ ಅನ್ನೋದು ಒಂದು ಗ್ಲಿಮ್ಸ್ ಬಂತು, ಚಿಂದಿ ಅಂತಾನೆ ಹೇಳ್ತೀನಿ. ಆ ಗ್ಲಿಮ್ಸ್ ರಿಯಾಕ್ಷನ್ ವಿಡಿಯೋ ನಾನು ಆಲ್ರೆಡಿ ಚಾನಲ್ ಇದೆ, ಚೆಕ್ಔಟ್ ಮಾಡಿ. ಇನ್ನು ಡಿ ಬಾಸ್ ಅವ್ರದ್ದು ಒಂದು 3 ಫಿಲ್ಮ್ ಏನೋ ಅನೌನ್ಸ್ ಆಗಿದೆ. ನಾನಂತೂ ಸಖತ್ ವೇಟ್ ಮಾಡ್ತಾ ಇದ್ದೀನಿ. ಡಿ ಬಾಸ್ ಫ್ಯಾನ್ಸ್ ಯಾರಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಕೂಡ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.